ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆ ಬಗ್ಗೆ ಹೊರಬಂದಿರುವಂಥ ಆದೇಶದ ಬಗ್ಗೆ ತಿಳಿಸ್ಕೊಡಲಿದ್ದೇನೆ. ಸೊ ನಿಮ್ಗೆ ಇವಾಗಲೇ ಗೊತ್ತಿದೆ, 7ನೇ ವೇತನ ಆಯೋಗದವರು ಒಂದೊಂದೇ ಡಿವಿಷನನ್ನು ತಗೊಂಡ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂಥ ಆದೇಶ ಪ್ರತಿಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ನಾನು ಅವರು ಯಾವುದೇ ಆದೇಶ ಪ್ರತಿಯನ್ನು ಬಿಡುಗಡೆ ಮಾಡಿದರೆ ಇಮಿಡಿಯೇಟ್ ಆಗಿ ಅದರ ಮೇಲೆ ವಿಡಿಯೋವನ್ನು ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ನನ್ನ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ವಿಷಯಗಳು ನಿಮಗೆ ಇಮಿಡಿಯೇಟ್ ಆಗಿ ತಿಳಿದು ಬರ್ತವೆ. ಸೊ ನಾನು ಇವಾಗಲೇ ಯಾರಾದರೂ ಪಿಂಚಣಿ ಆದೇಶ ಅಥವಾ ಆರೋಗ್ಯ ಸಂಜೀವನಿ ಯೋಜನೆ ಬಗ್ಗೆ ಆದೇಶ ಪ್ರತಿ ಅಥವಾ ತುಟ್ಟಿ ಭತ್ಯೆ ಆದೇಶ ಪ್ರತಿಯನ್ನು ನೋಡಬೇಕಂತಿದ್ರೆ ನಾನು ಗೌರ್ಮೆಂಟ್ ಎಂಪ್ಲಾಯೀಸ್ ನ್ಯೂಸ್ ಅಂತ ಪ್ಲೇ ಲಿಸ್ಟ್ ಇದೆ ನನ್ನ ಚಾನಲ್ನಲ್ಲಿ, ಅಲ್ಲಿ ಆಲ್ರೆಡಿ ವಿಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸರ್ಕಾರಿ ನೌಕರರ ವೇತನ ಶ್ರೇಣಿ ಪರಿಷ್ಕರಣೆ ಅಂದರೆ ಮಾಡಿಫೈಡ್ ಪೇ ಸ್ಕೇಲ್ ಅಂತ ನಾವೇನು ಹೇಳ್ತೀವಿ ಅದರ ಬಗ್ಗೆ ಆದೇಶ ಪ್ರತಿಯನ್ನು ಕೊಟ್ಟಿದ್ದಾರೆ. ಹಲವಾರು ಜನರಿಗೆ ನಾನು ನನ್ನ ಚಾನಲ್ನಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಹಾಗೂ ಪೇ ಸ್ಕೇಲನ್ನು ಕೂಡ ನನ್ನ ಚಾನಲ್ನಲ್ಲಿ ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅಂದರೂ ಕೂಡ ಆ ಪೇ ಸ್ಕೇಲಲ್ಲಿ ನಿಮಗೆ ಮಿನಿಮಮ್ ಅಮೌಂಟ್ ತೊಗೊಳ್ಬೇಕಾ, ಮ್ಯಾಕ್ಸಿಮಮ್ ತೊಗೊಳ್ಬೇಕಾ, ಯಾವ ರೇಂಜಲ್ಲಿ ತೊಗೊಳ್ಬೇಕು ಅನ್ನೋದೆಲ್ಲ ಹಲವಾರು ಜನಕ್ಕೆ ಡೌಟ್ ಇತ್ತು. ಸೊ ಅದನ್ನೆಲ್ಲ ಆದೇಶ ಪ್ರತಿಯಲ್ಲೇ ಅವರು ಕ್ಲಿಯರ್ ಮಾಡಿ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಅದನ್ನು ಟೈಪ್ ಮಾಡಿ ಇಟ್ಕೊಂಡು ಅದನ್ನೇ ತಿಳಿಸ್ಕೊಡ್ತಿದ್ದೀನಿ. ಇಲ್ಲೇನು ಟೈಪ್ ಮಾಡಿ ಇಟ್ಕೊಂಡಿದ್ದೀನೋ ಅದನ್ನು ನಾನು ಡೈರೆಕ್ಟಾಗಿ ಆದೇಶ ಪ್ರತಿಯಿಂದನೇ ತೊಗೊಂಡಿರೋದು. ಸೊ ಅದನ್ನು ತಿಳಿಸ್ಕೊಡ್ತೀನಿ. ಆದೇಶದಲ್ಲಿ ಸರ್ಕಾರಿ ನೌಕರನ ಪ್ರಸಕ್ತ ವೇತನವನ್ನು ಸಂವಾದಿ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಈ ಕೆಳಕಂಡ ವಿಧಾನದಲ್ಲಿ ನಿಗದಿಪಡಿಸತಕ್ಕದ್ದು ಎಂದು ತಿಳಿಸಿದೆ. ಅಂದರೆ ಫಸ್ಟು ಮಾಡಿಫೈಡ್ ಪೇಮೆಂಟನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಲ್ವ, ಮಾಡಿಫೈಡ್ ಸ್ಯಾಲ್ರಿನ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ಹೇಗಾದರೆ ದಿನಾಂಕ 1/7/2022 ಮೂಲ ವೇತನ ಅಂದರೆ ಬೇಸಿಕ್ ಪೇ ಪ್ಲಸ್ ದಿನಾಂಕ 1/7/2022 ಬೆಲೆ ಸೂಚ್ಯಂಕ ಹಂತ 361,704ಕ್ಕೆ ಸಂವಾದಿಯಾಗಿ ಲಭ್ಯವಿದ್ದ 31% ತುಟ್ಟಿ ಭತ್ಯೆ ಅಂದರೆ ಬೇಸಿಕ್ ಪೇ 1/7/2022 ನಿಮಗೆ ಸಿಗ್ತಿದ್ದಂತಹ ಬೇಸಿಕ್ ಪೇ ಪ್ಲಸ್ ಅದರ ಮೇಲೆ 31% ಡಿ. ಹಲವಾರು ಜನ ಇಂಟರಿಮ್ 17% ಕೊಡ್ತಿದ್ದಾರಲ್ಲ ಅದೇನಾಗುತ್ತೆ ಅಂತ ಕೇಳ್ತಿದ್ರು. ಸೊ ಅದು ಈ 31%ಅಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ದಿನಾಂಕ 1/7/2022 ಲಭ್ಯವಿದ್ದ ಮೂಲ ವೇತನದ ಮೇಲೆ 27.50% ಫಿಟ್ಮೆಂಟ್ ಸೌಲಭ್ಯ. ಸೊ ಇದು ಮೂರನ್ನು ಆ್ಯಡ್ ಮಾಡಬೇಕು. ಈ ಮೇಲಿನ 1, 2, 3ರಲ್ಲಿ ನಮೂದಿಸಿದ ಉಪಲಬ್ಧಿಗಳನ್ನು ಒಟ್ಟುಗೂಡಿಸಿ ಲೆಕ್ಕ ಹಾಕಿದಾಗ ಬರುವ ಮೊತ್ತವನ್ನು ಸಂವಾದಿ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿಗದಿಪಡಿಸತಕ್ಕದ್ದು. ಅಂದರೆ ಈ ಮೇಲೆ ತಿಳಿಸಿರುವಂತಹ 3 ಪಾಯಿಂಟ್ಸನ್ನು ಆ್ಯಡ್ ಮಾಡಿದಾಗ ನಿಮಗೇನು ಬರುತ್ತೋ ಅದನ್ನು ನೀವು ಮತ್ತೆ ಪೇ ಸ್ಕೇಲಲ್ಲಿ ನೋಡಬೇಕಾಗುತ್ತೆ, ಎಲ್ಲಿದೆ ಆ ಅಮೌಂಟ್ ಎಲ್ಲಿದೆ ಅಂತ. ಸೊ ನಿಮಗೆ ಗೊತ್ತಿರ್ಬೋದು, ಹಲವಾರು ಜನ ಇಲ್ಲೇ ಕೆಲವರು ಮಿಸ್ಟೇಕ್ ಮಾಡ್ತಾಯಿದ್ರಿ. ಏನಂದರೆ ನಿಮ್ಮ ಬೇಸಿಕ್ ಪೇನೇ ತೊಗೊಂಡು ಡೈರೆಕ್ಟಾಗಿ ಪೇ ಸ್ಕೇಲಲ್ಲಿ ಅಲ್ಲಿ ಎಲ್ಲಿ ಬರುತ್ತೆ ಅಂತ ನೋಡ್ತಾಯಿದ್ರೆ. ಸೊ ಅದು ಮಾಡಬಾರ್ದು. ಫಸ್ಟು ನೀವು ಈ 3 ಅಂಶವನ್ನು ಆ್ಯಡ್ ಮಾಡಬೇಕು. ಈ 3 ಅಂಶಗಳನ್ನು ಆ್ಯಡ್ ಮಾಡಿದಾಗ ನಿಮಗೇನು ಸ್ಯಾಲ್ರಿ ಸಿಗುತ್ತೋ ಅದನ್ನು ನೀವು ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಹುಡುಕಬೇಕು. ಈ ರೀತಿ ಬಂದ ಮೊತ್ತವು ನೌಕರನ ಪರಿಷ್ಕೃತ ವೇತನವಾಗಿರುತ್ತದೆ ಮತ್ತು ಅದನ್ನು ಈ ಕೆಳಕಂಡಂತೆ ಕ್ರಮಬದ್ಧಗೊಳಿಸತಕ್ಕದ್ದು. ಅಂದರೆ ಇದು 3 ಆ್ಯಡ್ ಮಾಡಿದಾಗ ಒಂದು ಅಮೌಂಟ್ ಬರುತ್ತಲ್ಲ ಅದು ಪರಿಷ್ಕೃತ ವೇತನ ಆಗಿರುತ್ತೆ. ಅದನ್ನು ಮತ್ತೆ ಹೇಗೆ ಪೇ ಸ್ಕೇಲಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ಮತ್ತೆ ಪುನಃ ತಿಳಿಸ್ಕೊಟ್ಟಿದ್ದಾರೆ. ಈ ರೀತಿ ಮೇಲಿನಂತೆ ಲೆಕ್ಕ ಹಾಕಲಾದ ಒಟ್ಟು ಮೊತ್ತವು ಪರಿಷ್ಕೃತ ವೇತನ ಶ್ರೇಣಿಯ ಕನಿಷ್ಠಕ್ಕಿಂತಲೂ ಕಡಿಮೆ ಇದ್ದಲ್ಲಿ ಅದನ್ನು ಕನಿಷ್ಠಕ್ಕೆ ನಿಗದಿಪಡಿಸತಕ್ಕದ್ದು. ಅಂದರೆ ನಾನು ಇದನ್ನು ಫಸ್ಟ್ ಓದ್ತೀನಿ, ಆಮೇಲೆ ಒಂದು ಎಕ್ಸಾಂಪಲ್ ಕೂಡ ಒಟ್ಟಿಗೆ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಏನು ಹೇಳಿದ್ದಾರೆ ಅಂದರೆ, ಈ ಮೇಲಿನಂತೆ ಲೆಕ್ಕ ಹಾಕಲಾದ ಮೊತ್ತವು ಪರಿಷ್ಕೃತ ವೇತನ ಶ್ರೇಣಿಯ ಕನಿಷ್ಠಕ್ಕಿಂತ ಹೆಚ್ಚಾಗಿದ್ದು ಗರಿಷ್ಠದ ಹಂತಕ್ಕಿಂತ ಕಡಿಮೆ ಇದ್ದಲ್ಲಿ ಅದನ್ನು ಪರಿಷ್ಕೃತ ವೇತನ ಶ್ರೇಣಿಯ ನಂತರದ ಮೇಲಿನ ಹಂತಕ್ಕೆ ನಿಗದಿಪಡಿಸತಕ್ಕದ್ದು. ಈ ಮೇಲಿನಂತೆ ಲೆಕ್ಕ ಹಾಕಲಾದ ಮೊತ್ತವು ಪರಿಷ್ಕೃತ ವೇತನ ಶ್ರೇಣಿಯ ಗರಿಷ್ಠ ಹಂತಕ್ಕಿಂತಲೂ ಹೆಚ್ಚಾಗಿದ್ದು ನಂತರದ ಹಂತಕ್ಕಿಂತಲೂ ಕಡಿಮೆ ಇದ್ದಲ್ಲಿ ಅದನ್ನು ನಂತರದ ಹಂತಕ್ಕೆ ನಿಗದಿಪಡಿಸತಕ್ಕದ್ದು ಅಂತ ಹೇಳಿದ್ದಾರೆ. ಸೊ ಇದು ಆದೇಶ ಪ್ರತಿಯಲ್ಲಿ ಹೇಳಿರೋವಂಥದ್ದು. ಇದು ಹೇಗೆ ಅಂತ ನಾನೊಂದು ಎಕ್ಸಾಂಪಲ್ ತೊಗೊಂಡು ನಿಮ್ಗೆ ಈಸಿ ಆಗಲಿ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ನಿಮ್ಮದು ಸ್ಯಾಲ್ರಿ ಏನು ಬಂತು ಅಂದರೆ 3,000 ಬಂದು ಅಂತ ಇಟ್ಕೊಳ್ಳಿ. ಈ 3ಅನ್ನು ಆ್ಯಡ್ ಮಾಡಿ, ಎಕ್ಸಾಂಪಲ್ ಅಷ್ಟೇ ನಾನು ಹೇಳ್ತಿರೋದು. ಮೂಲ ವೇತನ ಪ್ಲಸ್ ಅದರ ಮೇಲೆ 31% ಡಿ ಎ ಪ್ಲಸ್ ಅದರ ಮೇಲೆ 27.5% ಫಿಟ್ಮೆಂಟ್, ಇದು 3ಅನ್ನು ಆ್ಯಡ್ ಮಾಡಿ 3,000 ಬಂದು ಅಂತ ಅಂದ್ಕೊಳ್ಳಿ. ಈಗ ನೀವು ಪೇ ಸ್ಕೇಲಲ್ಲಿ ಚೆಕ್ ಮಾಡಿದಾಗ ಏನಿತ್ತು ರೇಂಜು
2000 ಟು 5000, ಆಮೇಲೆ 6000 ಟು 8000 ಅಂತ ರೇಂಜ್ ಇದೆ ಅಂತ ಅಂದ್ಕೊಳ್ಳಿ. ಪೇ ಸ್ಕೇಲಲ್ಲಿ ಈ ಥರ ಇತ್ತು. 2000 ಟು 5000, 6000 ಟು 8000 ಇದೆ ಅಂತ ಅಂದ್ಕೊಳ್ಳಿ. ಸೊ ಆವಾಗ ಏನಾಗುತ್ತೆ, ನಿಮ್ದು ಇವಾಗ 3000 ಬಂದಿದ್ದರೆ ನಿಮಗೆ 3000 ಸ್ಯಾಲ್ರಿ ಸಿಗೋದಿಲ್ಲ, ನಿಮಗೆ 5000 ಸ್ಯಾಲ್ರಿ ಸಿಗುತ್ತೆ. ಅದೇ ಈ ಪಾಯಿಂಟಲ್ಲಿ ಮೆನ್ಷನ್ ಮಾಡಿರೋದು. ಒಟ್ಟು ಮತ್ತು ಪರಿಷ್ಕೃತ ವೇತನ ಶ್ರೇಣಿಯ ಕನಿಷ್ಠಕ್ಕಿಂತ ಕಡಿಮೆ, ಅಂದರೆ ಇವಾಗ ಕನಿಷ್ಠಕ್ಕಿಂತ ಕಡಿಮೆ ಇದ್ದಲ್ಲಿ ಅಂತ ಹೇಳಿದ್ದಾರೆ. ಇದಕ್ಕೆ ಎಕ್ಸಾಂಪಲ್ ತೊಗೊತೀನಿ. ಕನಿಷ್ಠಕ್ಕಿಂತಲೂ ಕಡಿಮೆ ಇದ್ದಲ್ಲಿ, ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ 3 ಆ್ಯಡ್ ಮಾಡಿದಾಗ 1000 ಬಂತು ಅಂತ ಅಂದ್ಕೊಳ್ಳಿ. ಓಕೆ, ಈ ಪಾಯಿಂಟ್ಗೋಸ್ಕರ ನಾನು ಎಕ್ಸಾಂಪಲ್ ಹೇಳ್ತಿರೋದು. 1000 ಬಂದರೆ ನಿಮಗೆ ಅದು ಏನಾಗುತ್ತೆ ಅಂದರೆ 2000 ಸಿಗುತ್ತೆ. ಅದನ್ನು ಕನಿಷ್ಠಕ್ಕೆ ನಿಗದಿಪಡಿಸೋದಕ್ಕದ್ದು, ಅಂದರೆ ಕನಿಷ್ಠ ಅಂದರೆ ಮಿನಿಮಮ್ ರೇಂಜ್ ಅಲ್ವಾ. ಸೊ ನಿಮ್ಮ ಇದು 3ನ್ನ ಆ್ಯಡ್ ಮಾಡಿದಾಗ ಏನಾದರೂ 1000 ಬಂದರೆ ಅದನ್ನು 2000 ಕೊಡ್ತಾರೆ ನಿಮಗೆ. ಅದೇ ಈ ಮೇಲಿನ ಲೆಕ್ಕ ಹಾಕಲಾದ ಮೊತ್ತವು ಪರಿಷ್ಕೃತ ಶ್ರೇಣಿಯ ಕನಿಷ್ಠದ ಹಂತಕ್ಕಿಂತ ಹೆಚ್ಚಾಗಿದ್ದು ಗರಿಷ್ಠದ ಹಂತಕ್ಕಿಂತ ಕಡಿಮೆ ಇದ್ದಲ್ಲಿ ಅದನ್ನು ಪರಿಷ್ಕೃತ ವೇತನ ಶ್ರೇಣಿಯ ನಂತರದ ಮೇಲಿನ ಹಂತಕ್ಕೆ ನಿಗದಿಪಡಿಸತಕ್ಕದ್ದು. ಅಂದರೆ ಇವಾಗ ನಾನು ಹೇಳಿದ ಎಕ್ಸಾಂಪಲು, ನಿಮಗೆ 3000 ಬಂತು ಅಂತ ಅಂದ್ಕೊಳ್ಳಿ, ಇದು 3ನ್ನು ಆ್ಯಡ್ ಮಾಡಿದಾಗ. ಆವಾಗ ನೀವೇನು ಮಾಡಬೇಕು, ನಿಮ್ಮ ಇವಾಗ 2000 ಮತ್ತು 5000 ಮಿಡ್ಲಲ್ಲಿದೆ ಅಲ್ವಾ. ಸೊ ಆವಾಗ ನಿಮಗೆ 3000 ಸಿಗೋದಿಲ್ಲ, ನಿಮಗೆ ಜಾಸ್ತಿ ಆಗಿ ಅದು 5000 ಸಿಗುತ್ತೆ. ಸೊ 5000 ನಿಮ್ಮ ಮಾಡಿಫೈಡ್ ಸ್ಯಾಲ್ರಿ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನು ಹೇಳಿದ್ದಾರೆ, ಈ ಮೇಲಿನಂತೆ ಲೆಕ್ಕ ಹಾಕಲಾದ ಮೊತ್ತವು ಪರಿಷ್ಕೃತ ವೇತನ ಶ್ರೇಣಿಯ ಗರಿಷ್ಠ ಹಂತಕ್ಕಿಂತಲೂ ಹೆಚ್ಚಾಗಿದ್ದು ನಂತರದ ಹಂತಕ್ಕಿಂತಲೂ ಕಡಿಮೆ ಇದ್ದಲ್ಲಿ ಅದನ್ನು ನಂತರದ ಹಂತಕ್ಕೆ ನಿಗದಿಪಡಿಸತಕ್ಕದ್ದು. ಅಂದರೆ ಫಾರ್ ಎಕ್ಸಾಂಪಲ್ಲು ನಿಮಗೆ 5500 ಬಂತು ಅಂತ ಅಂದ್ಕೊಳ್ಳಿ. ನಾನು ಹೇಳಿದ ರೇಂಜ್ ಎಷ್ಟಿತ್ತು, 2000ಇಂದ 5000ಗೆ ಒಂದು ರೇಂಜು, 6000ಇಂದ 8000ಗೆ ಒಂದು ರೇಂಜು. ಇವಾಗ ನಿಮಗೆ ಇದು 3ನ್ನ ಆ್ಯಡ್ ಮಾಡಿದಾಗ 5500 ಬಂತು ಅಂದ್ಕೊಳ್ಳಿ. ಇದು ಈ ರೇಂಜಲ್ಲೂ ಇಲ್ಲ, ಆ ರೇಂಜಲ್ಲೂ ಇಲ್ಲ. ಸೊ ಆವಾಗ ಏನಾಗುತ್ತೆ, ನಿಮಗೆ ಮುಂದಿನ ರೇಂಜು ಅಂದರೆ ನಿಮ್ಮ ಸ್ಯಾಲ್ರಿ 6000 ಆಗುತ್ತೆ. ಸೊ ಇದು ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀನಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಎಕ್ಸಾಂಪಲನ್ನು ಕೂಡ ಬರೆದಿಟ್ಕೊಂಡು ಎಕ್ಸ್ಪ್ಲೇನ್ ಮಾಡಬೇಕು ಅಂತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ರೇಂಜು ಯಾವುದು, ಸ್ಯಾಲ್ರಿ ರೇಂಜ್ ಯಾವುದು ಅಂತ ಗೊತ್ತಾಗಕ್ಕೆ ಪೇ ಸ್ಕೇಲನ್ನು ನನ್ನ ಚಾನಲ್ನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲೂ ಮತ್ತೆ ಡಿವಿಷನ್ಸ್ ಇರುತ್ತೆ, ಯಾವ ಲೆವೆಲಲ್ಲಿ ನೀವು ಕೆಲಸ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಪೇ ಸ್ಕೇಲ್ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದಾಗುತ್ತೆ. ಬಟ್ ಅದು ಯಾವ ರೇಂಜಿಗೆ ಹೇಗೆ ಅಪ್ಲೈ ಮಾಡೋದು ಅನ್ನೋದು ಕ್ಯಾಲ್ಕುಲೇಷನ್ ನಾನು ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಏನಾದರೂ ಡೌಟ್ಸ್ ಇದ್ದರೆ ಇದರಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಅಥವಾ ಒಂದು ಎಕ್ಸಾಂಪಲ್ ತಗೊಂಡು ನಾನು ಬರೆದಿಟ್ಟು ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಂತ ಅನಿಸಿದ್ರು ಕೂಡ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದನ್ನು ನಿಮ್ಮ ಕೊಲೀಗ್ಸ್ ಜೊತೆ ಕೂಡ ಶೇರ್ ಮಾಡಿ. ಧನ್ಯವಾದಗಳು.